ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮಧು ವ್ಲಾಗ್ಸಿಗೆ ಮತ್ತೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವೇನು ಮಾಡೋಕೆ ಹೊರಟಿದ್ದೀವಿ ಅಂದರೆ, ಇಲು ಅಂತ ಬೆಂಗಳೂರಲ್ಲಿ ಒಂದು ಸ್ಕೂಟ್ನ ಕೇಳಿರ್ತೀರ ಹೆಸರನ್ನ. ಸೊ ಅದರಲ್ಲಿ ಎರಡು ಥರ ಬರುತ್ತೆ, ಒಂದು ಮಿರಾಕಲ್, ಇನ್ನೊಂದು ಡೆಕ್ಸ್ ಅಂತ. ಸೊ ಇವತ್ತು ನಾನು ಡೆಕ್ಸ್ ಗಾಡಿನ ಬುಕ್ ಮಾಡಿಕೊಂಡು ಇದರಲ್ಲಿ ಡೆಲಿವರಿ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ಲೆಟ್ ಸಿ. ಸೊ ಹೇಗಾಗುತ್ತೆ ನೋಡೋಣ, ಹೆಂಗಿರುತ್ತೆ ರೈಡು. ಸೊ ಇದೇ ಗಾಡಿ. ಸೊ ಬನ್ನಿ ಇವತ್ತಿನ ರೈಡ್ನ ಶುರು ಮಾಡೋಣ. ಸೊ ಫಸ್ಟ್ ಇದನ್ನು ಅನ್ಲಾಕ್ ಮಾಡಿಬಿಡೋಣ. ನಾನು ಬುಕ್ ಮಾಡೀನಿ ಆಲ್ರೆಡಿ. ಸ್ಕ್ಯಾನ್ ಮಾಡ್ಬಿಟ್ಟು ಹಿಂಗೆ ಬುಕ್ ಮಾಡಬೇಕಾಗತ್ತೆ. ಸ್ಕ್ಯಾನೇ ಆಗ್ತಿಲ್ಲ ಗುರು. ಸ್ಕ್ಯಾನ್ ಆಯಿತು. ದಿಸ್ ವೆಹಿಕಲ್ ಈಸ್ ಆನ್ ಲಾಂಗರ್ ಟರ್ಮ್ ಲೀಸ್. ಯಾರೋ ತೊಗೊಂಡು ಇಟ್ಬಿಟ್ಟವ್ರು ಗುರು. ಮತ್ತು ಇಲ್ಲೇನಕ್ಕೆ ತೋರಿಸ್ಬೇಕು? ಸೊ ಈಗ ನೆಕ್ಸ್ಟ್ ವೆಹಿಕಲ್ ಇದ್ರೂ ಇಲ್ಲ ಅಂದರೆ ಈಗ ನೆಕ್ಸ್ಟ್ ವೆಹಿಕಲ್ ಹತ್ರ ಹೋಗ್ಬೇಕು. ಸೊ ಈಗ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಸೊ ಬನ್ನಿ ಅಲ್ಲಿಗೆ ಹೋಗಿ ಆ ಬೈಕ್ನ, ಆ ಗಾಡಿನ ಅನ್ಲಾಕ್ ಮಾಡಿಕೊಂಡು ಮತ್ತೆ ಸಿಗೋಣ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ದೂರ ನೆಡ್ಕೊಂಡು ಬಂದಾದಮೇಲೆ ಗಾಡಿ ಸಿಕ್ಕಿದೆ. ಸೊ ಲೆಟ್ಸ್ ಟ್ರೈ. ಅನ್ಲಾಕ್ ಆಗುತ್ತಾ ನೋಡೋಣ. 106 ಗಾಡಿ ನಂಬರ್ ಸೇಮ್ ಇದೆ. ಅನ್ಲಾಕ್ ಆದ್ರೆ ಸಾಕಪ್ಪ. ಅನ್ಲಾಕ್. ಓಕೆ. ಸೊ ಗೈಸ್, ನಮ್ಮದು ಗಾಡಿ ಅನ್ಲಾಕ್ ಆಗಿದೆ ಈಗ. ಕಮಾನ್. ಅಯ್ಯೋ, ಇದರಲ್ಲಿ ಏನು ಗುರು, ಅದರಲ್ಲಿ ಇದ್ದಿತ್ತು ಗುರು ಜಾಗ ಇಟ್ಕೊಳೋಕ್ಕೆ, ಮೊಬೈಲ್ ಇಟ್ಕೊಳೋಕ್ಕೆ. ಸೊ ಅದಕ್ಕೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೊತ್ತಿತ್ತು ಹಿಂಗೇನಾರು ಆಗುತ್ತೆ ಅಂತಲೇ. ಮೊಬೈಲ್ದಲ್ಲಿ ಹೆಂಗೆ ಮೊಬೈಲ್ ಇಟ್ಕೊಂಡಲೆ ಹೋಲ್ಡರ್ ಬೇಕೇ ಬೇಕು. ಆ ಗಾಡೀಲಿ ಹೋಲ್ಡರ್ ಇತ್ತು, ಇದ್ರಲ್ಲಿ ಹೋಲ್ಡರೇ ಕೊಟ್ಟಿಲ್ಲ. ಅದಕ್ಕೆ ಹಿಂಗಾಗುತ್ತೆ ಅಂತ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೆ ಆಲ್ರೆಡಿ. ನೋಡಿ, ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಜಸ್ಟ್ ಇದನ್ನು ಹಾಕ್ಕೊಂಡು ಹೋಗ್ತಾ ಇರೋದಷ್ಟೇ ಈಗ. ಕಮಾನ್, ಫಿಟ್ ಆಗು. ಓಕೆ, ಡನ್. ಏನು ಗುರು, ಮುಂದೆ ಹೋಗ್ತಿಲ್ಲ? ಅನ್ಲಾಕ್. ಕಮಾನ್, ಲೆಟ್ಸ್ ಗೋ. ಸೊ ಈಗ ಮ್ಯಾಪ್ ಹಾಕ್ಕೊಬಿಡೋಣ ಸೀದಾ. ಇಲ್ಲಿಗೆ ನಮ್ಮ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ದು ಲೊಕೇಶನ್ಗೆ ಹೋಗ್ಬೇಕಾಗತ್ತೆ. ಅದು ಕೋರಮಂಗಲದಲ್ಲಿರೋದು. ಸೊ ಈಗ ಅಲ್ಲಿಗೆ 4 ಕಿಲೋಮೀಟ್ರ್ ಆಗುತ್ತೆ. ಹೇಗೆ ಹೋಗ್ಬೇಕು ನೋಡಿ, ಏನು ಡೈರೆಕ್ಷನ್ ತೋರಿಸ್ತದೆ. ಸೊ ಇದೇನು ಗುರು ಹಿಂಗೈತೆ, ನೆಕ್ಸ್ಟ್ ಲೆವೆಲ್ ಇದು. ಓಹೋ, ಓಡ್ಸೋಕ್ಕೆ ಬರ್ತಿಲ್ಲ ಅಲ್ಲ ಗುರು ನಂಗೆ ಇದನ್ನು. ಕಮಾನ್, ಸ್ವಲ್ಪ ಹೊತ್ತು ಅಷ್ಟೇ ಫಿಟ್ ಆಗ್ಬಿಡ್ತೀನಿ. ಹೆವಿ ಸ್ಪೀಡ್ ಆಯ್ತು ಗುರು ಇದು. ಸೀಟ್ ಕೂಡ ಚೆನ್ನಾಗೈತೆ. ಓಡ್ಸಾಡೋದೆ ರಾತ್ರಿ ಫುಲ್. 100 ಕಿಲೋಮೀಟ್ರ್ ಇದೆ ನನ್ನ ಕೈಲಿ. 100 ಕಿಲೋಮೀಟರು ಇವತ್ತಿಗೆ. 9:30, 9:24ಗೆ ಶುರು ಮಾಡ್ತಾಯಿದ್ದೀನಿ. ಸೊ ಲೆಟ್ ಸಿ, ಅಲ್ಲಿಗೆ ಹೋಗೋ ತನಕ ಏನು ಟೈಮ್ ಆಗುತ್ತೆ, ಎಷ್ಟು ಕಿಲೋಮೀಟ್ರ್. ಅಲ್ಲೋಡು ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಹೋಗ್ಬಿಡುತ್ತೆ ಅಲ್ಲಿಗೆ ಹೋಗೋತ್ತಿಗೆ. ಚೆನ್ನಾಗಾಯ್ತು. ಸಸ್ಪೆನ್ಷನ್ ಎಲ್ಲ ಹೆವಿ ಆಗೈತೆ. ಸ್ಪೀಡ್ ಹೋಗಲ್ಲ, ಆದರೆ ಎಷ್ಟಾಗ್ತಿದೆ? 25 ಕಿಲೋಮೀಟ್ರ್ ಹೋಗ್ತಿದೆ ಪರ್ ಅವರ್.
ಒಬ್ಬ ಹೇಗಿರೋ ಆರನ್ ಇದ್ರು ಆರನ್ ಸಕ್ಕತ್ತಾಗಿದೆ, ಎದ್ರೋಗ್ಬಿಡ್ತಾರೆ. ಇದು ಡೆಕ್ಸ್ ಅಲ್ಲ, ಹಿಂದ್ಗಡೆ ಜಾಗ ಕೊಟ್ಟಿರ್ತಾರೆ. ಹೋಗ ಅಷ್ಟು ದೂರ ಜಾಗ ಐತಿ. ಹಿಂದ್ಗಡೆ ಜಾಗ ಕೊಟ್ಟಿರ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ಬ್ಯಾಗ್ ಎಲ್ಲ ಬರ್ತದಲ್ಲ, ಅದನ್ನ ಇಟ್ಕೊಂಡು ಓಡಾಡ್ಲಿ ಅಂತ ಹೇಳ್ಬಿಟ್ಟು. ಸೊ ಅದೇ ಮೇನ್ ಇಂಟೆನ್ಷನ್ ಇಂದ ಇವರು ಡೆಕ್ಸ್ ಅಂತ ಒಂದು ಈ ಮಾಡಲ್ನ ಬಿಟ್ಟಿರೋದು ಇಲ್ಲೋದವರು. ಅಯ್ಯೋ, ನನ್ನ ಬೈಕಲ್ಲಿ ಇರೋ ಥರ ಸೈಡ್ ಹೊಡೆಯಕ್ಕೆ ಹೋಗ್ತಾ ಇದ್ದಲ್ಲ ಇದರಲ್ಲಿ. ಟೂರ್ ಬೇರೆ ಬಿಡಕ್ಕೆ ಹೋಗ್ತಿಲ್ಲ ಆಟೋದವನು. ಈ ರೇಂಜಿಗೆ ಓಡಾಡ್ಬಿಟ್ರೆ ಮುಗಿದೋಯ್ತದೆ. ಅಲ್ಲಿಗೆ ಹೋಗೋದಿಗೆ ಎಷ್ಟು ದೂರ? ಅಯ್ಯೋ, 10 ನಿಮಿಷ ಬೇಕು ಅಲ್ಲಿಗೆ ಹೋಗೋದಿಗೆ. 3 ಕಿಲೋಮೀಟರ್ ಹೋಗೋಕೆ 10 ನಿಮಿಷ. ಸೀನಾ ಹೋಗಂಗಿಲ್ಲ ಗುರು. 20 ಬೈಕಲ್ಲಿ ಇದ್ರೆ 2 ನಿಮಿಷ, ಅಲ್ಲಿಗೆ ಆರಿಸ್ಬಿಡ್ತಿದ್ದೆ. ಹೋಗ್ರಪ್ಪ, ಸಿಗ್ನಲ್ ಬಿಟ್ಟೈತೆ. ಆಟೋದವ್ರು ತುಂಬ ಲೈನ್ಸ್ ಬರ್ಸ್ತಾರೆ ಗುರು. ನಾನು ನೋಡ್ದ ಆಟೋಗಳಲ್ಲಿ ಯಾರು ಲೈನ್ಸೇ ಬರ್ಸಿಲ್ಲ. ಗಾದಿ ಎಲ್ಲ ಸಗದಾಗಿ ಬರೀತಾರೆ ಕವಿತೆಗಳನ್ನ. ನನಗೆ ಒಂದು ಆಟೋನೂ ಸಿಗ್ತಿರಲ್ಲ ಕವಿತೆ ಬರೆದಿರೋದು. ನೋಡೋಣ ಅಂದರೆ ಮೈ ಬ್ಯಾಡ್ ಲಕ್. ಎಲ್ಲ ಅಡ್ವರ್ಟೈಸ್ಮೆಂಟ್ ಹಾಕೋಬಿಟ್ಟವ್ರೆ. ಈಗ ಕವಿತೆ ಬರ್ಸಿದ್ರೆ ಏನು ಸಿಗಲ್ಲ, ಅಡ್ವರ್ಟೈಸ್ಮೆಂಟ್ ಅವ್ರು ಹಾಕ್ಕೊಳೋಣ ಏನಾದ್ರು ಸಿಗ್ತದೆ ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ಸ್ಬಿಡ್ತಾರೆ. ಏನು ಕತೆ ಗೊತ್ತಿಲ್ಲ. ಸಿಗ್ತಾರೆ ನಮ್ಮ ಬಾಸ್ಗಳು ಸಿಗ್ತಾರೆ. ಅವರು ತುಂಬ ಜನ ಇದ್ದಾರೆ. ಇದು ಈ ರೇಂಜಿಗೆ ಹೋದ್ರೆ ನಾವು ಯಾವ ಕಾಲದಲ್ಲಿ ಡೆಲಿವರಿ ಮಾಡೋದು? 5-10 ಕಿಲೋಮೀಟರ್ ಎಲ್ಲ ಬಂದ್ಬಿಟ್ರೆ ಮುಗ್ದೋಯ್ತು ಕತೆ. ಅದೆಲ್ಲ ಸೀನೇ ಇಲ್ಲ. ಸೊ ನಾವೀಗ ಮಡಿವಾಳ ಮೇನ್ ರೋಡಲ್ಲಿ ಸರ್ಕಲಲ್ಲಿ ಬಿಟ್ಟು ಈಗ ಸರ್ಜಾಪುರ ರೋಡಲ್ಲಿ ಹೋಗ್ತಾ ಇದೀವಿ. ಕೋರಮಂಗಲ ರೀಚ್ ಆಗೋ ಹೊತ್ತಿಗೆ ಇನ್ನೂ 7 ನಿಮಿಷ ಅಂತ ತೋರಿಸಿದ್ರು, ಬಟ್ ಜಾಸ್ತಿ ಆಗ್ತದೆ. ಅವ್ರು ಇದ್ರಲ್ಲಿ ತೋರಿಸಿರೋದು ಬೈಕಿಂದು. ಒಂದು 30-40 ಯಾರು ಇಡ್ಬಾರ್ದಿತ್ತು ಇದ್ರಲ್ಲಿ ಸ್ಪೀಡ್. ಇಲ್ಲ ಇದೇ ಹಿಂಗ, ಇಲ್ಲ ಬೇರೆವೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಗುರು ಒಂದು ಗಾಡಿ. ಇದಿಷ್ಟು ನಿಧಾನಕ್ಕೆ ಹೋಗ್ತೈತೆ. ನನಗೆ ಹಂಗೆ ಅನ್ನಿಸ್ತಿದ್ಯಾ ಗೊತ್ತಾಗ್ತಿಲ್ಲ. ಆಚೆ ಕಡೆ ನಿಂತ್ಕೊಂಡು ನೋಡ್ಲಾ ಕೈ ಬಿಟ್ಬಿಟ್ಟು. ಆದ್ರೆ ಚೆನ್ನಾಗಿ ಅನಿಸ್ತಿತ್ತು ಪೀಸಾಗಿ. ನನ್ನ ಪ್ರೀವಿಯಸ್ ವಿಡಿಯೋ KTM ಅಲ್ಲಿ ರ್ಯಾಪಿಡೋ ಮಾಡಿರೋದು ಯಾರು ನೋಡಿಲ್ಲ ಅಂತಂದರೆ 2 ಪಾರ್ಟ್ ಇದೆ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ. ಸೊ ದಯವಿಟ್ಟು ಹೋಗಿ ನೋಡಿ, ಸಪೋರ್ಟ್ ಮಾಡಿ. 1 ವರ್ಷದಿಂದ ವಿಡಿಯೋ ಮಾಡ್ತಿರೋದು ಇವರು. ಸ್ಟಿಲ್ ಓಕೆ, ನನಗೆ ಮಾತಾಡಿ ಅಭ್ಯಾಸ. ಸುಮ್ಮನೆ ಮಾತಾಡೋಕ್ಕೆ ಬರೋದಿಲ್ಲ ಗುರು ನನಗೆ. ಏನಾದ್ರು ಇತ್ತು ಅಂದರೆ ಮಾತಾಡ್ಬೋದು. ಸುಮ್ಮನೆ ಮಾತಾಡು ಅಂದರೆ ಒಬ್ಬನೇ ಕೂತ್ಕೊಂಡು ಏನು ಮಾತಾಡೋದು? ಅದಕ್ಕೆ ನಾವಿನ್ನೂ ಉದ್ಧಾರ ಆಗಿಲ್ಲ. ಏನಾದ್ರು ಒಂದು ಮಾತಾಡೋದಿದ್ದರೆ ಸುಮ್ಮನೆ ಉದ್ಧಾರ ಆಗಿರ್ತಿದ್ವಿ ಇಷ್ಟೊತ್ತಿಗೆ. ಏನು ಮಾಡಿ ಕೆಲಸ ಇಲ್ಲದಲ್ಲೇ ಮಾತಾಡಿ ಅಭ್ಯಾಸನೇ ಇಲ್ಲ. ಕೆಲಸ ಇದ್ದರೆ ಮಾತ್ರ ಇಲ್ಲ ಅಂದರೆ ಡ್ರಾಪ್ ಬೇಕಾ? ಬೇಡ ಮುಂದೆ ಸ್ಪೇಸ್ ಚೆನ್ನಾಗಿತ್ತು, ಆದರೆ ಹೋಗ್ಬೇಕಲ್ಲ ಮುಂದೆ.
2 ಕಿಲೋಮೀಟ್ರ್ ಇದು. ಇನ್ನೂ 4 ಕಿಲೋಮೀಟ್ರ್ ಹೊಗೆ ಹಾಕಿಸ್ಕೊಂತ 100 ಕಿಲೋಮೀಟ್ರಲ್ಲಿ. ಇನ್ನು ಉಳಿದಿರೋ 95 ಕಿಲೋಮೀಟ್ರ್, 94, 96 ಕಿಲೋಮೀಟ್ರು ಓಡಾಡ್ತೀನಿ. ಎಷ್ಟೊಂದಂಗೆ ಓಡಾಡ್ತೀನಿ ನೋಡ್ಬೇಕು. ಅವತ್ತೊಂದು ಆ ರ್ಯಾಪಿಡೋ ಕೀಟ್ ನನ್ನ ಗಾಡೀಲಿ ರ್ಯಾಪಿಡೋ ಮಾಡಿ ಆ ಆರ್ಡ್ರ್ಗಳು ಬೀಳೋದು ನೋಡಿ ಹೆವಿ ಹುಚ್ಚಿಡ್ದ್ಬಿಟ್ಟಿತ್ತು ಗುರು. ನನ್ನ ಗಾಡಿಲೇ ಹೊಡಿತಿದ್ದೆ ರ್ಯಾಪಿಡೋ. ಅಯ್ಯೋ, ಆಮೇಲೆ ಪರವಾಗಿಲ್ಲ, ನನ್ನ ಗಾಡಿ ಏನೂ ಉಳಿಯಲ್ಲ. ಆದರೆ ಪೆಟ್ರೋಲ್ ನಾನು ಏನು ಓಡಾಡಿದ್ದೆ ಅದು ಪೆಟ್ರೋಲಿಗೆ ಹೊಗೆ ಹಾಕಿಸ್ಕೊಂತು. ಬೇಡಪ್ಪ ಶಿವ, ಗಾಡಿನಾದ್ರು ಚೆನ್ನಾಗಿರ್ತದೆ, ಸುಮ್ಮನೆ ಎಂತ ಗಾಡಿ ಹಾಳು ಮಾಡ್ಕೊಳೋದು ಅಂತ ಹೇಳಿ ಸುಮ್ಮನೆ ಏನಾದ್ರು ಡಬಲ್ ಪ್ರಾಫಿಟ್ ಬರ್ತಾಯಿದೆ ಅಂತ ಹೇಳಿದ್ರೆ ನಾವು ಹೋಗ್ಬೋದಪ್ಪ. ಮಾಡಿದ್ದೆಲ್ಲ ಬರೀ ಪೆಟ್ರೋಲಿಗೆ ಸುರಿತೀನಿ ಅಂದ್ರೆ ಏನಕ್ಕೆ ಹೋಗಿ ಹಾಲ್ಗಿಸ್ಕೊಂಡು ಮಂಕಾಣೋ ಅಷ್ಟೇ ಈಜಿ. ಸೊ ಅದಕ್ಕೆ ಇದೊಂದು ಸ್ವಲ್ಪ ಸುಮ್ಮನೆ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಇವತ್ತು ಹೆಂಗಿರ್ತದೆ ಅಂತ. ಸೊ ಇದೇನಾದ್ರು ವರ್ಕೌಟ್ ಆಗುತ್ತಾ ಇಲ್ಲ, ವರ್ಕೌಟ್ ಏನಾರು ಆದರೆ ಏನು ಮಾಡ್ತಾ ಇರೋದಷ್ಟೇ, ಟೈಮ್ ಪಾಸು ಆಗುತ್ತೆ. ಅಲ್ಲ, ಟೈಮ್ ವೇಸ್ಟ್ ಆಗಲ್ಲ ಅಂತ ಹೇಳ್ಬೇಕು. ಟೈಮ್ ಪಾಸ್ ಅಲ್ಲ, ಟೈಮ್ ವೇಸ್ಟ್ ಆಗಲ್ಲ, ಸ್ವಲ್ಪ ಯುಟಿಲೈಸ್ ಮಾಡ್ಕೊತೀವಿ. ಇನ್ನು 1.5 ಕಿಲೋಮೀಟ್ರ್ ಇದೆ, ಆದರೂ ತುಂಬ ನಿಧಾನ ಆಗ್ಬಿಡ್ತು. 22-21 ಕಿಲೋಮೀಟ್ರ್ ಹೋಗ್ತಿದೆ. ಬ್ಯಾಟ್ರಿ ಏನಾರು ವೀಕ್ ಆಗುತ್ತೆ. ಎಲ್ಲಿ ಏನು ಅಂತಲೇ ಗೊತ್ತಿಲ್ಲ, ಬ್ಯಾಟ್ರಿ ಹೆಂಗಾಗಿ ಏನು ಹಾರ್ನ್ ಮಾತ್ರ ಈಗ ಆಗುತ್ತೆ. ಇಲ್ಲೇ ಒಂದು ಗ್ರೀನ್ ಲೈಟ್ ಕೊಟ್ಟವ್ರೆ ಈ ಕಡೆ, ಅದಾಗಿದೆ ಅಂತ ತೋರ್ಸಕ್ಕೆ ಅನ್ಸುತ್ತೆ ಮೋಸ್ಟ್ಲಿ. ಅದು ಬಿಟ್ಟರೆ ಬೇರೆ ಗೊತ್ತಾಗ್ತಿಲ್ಲ, ಬ್ಯಾಟ್ರಿ ಇಂಡಿಕೇಟರ್ ಏನಿಲ್ಲ. ಇಲ್ಲೇ ಎತ್ತಾಕೊಂಡು ಹೋಗ್ಬಿಡ ಮೇಕೆ, ಎತ್ತಕ್ಕಾಯ್ತದ ಎತ್ಬೋದು ಇದು, ಬಟ್ ಬ್ಯಾಕಲ್ಲಿ ಆಗಲ್ಲ, ಬ್ಯಾಕ್ ವೆಯ್ಟ್ ಐತೆ. ರೈಟ್ ರೈಟ್ ರೈಟ್, ಅವ್ನು ದಾರ ನೋಡಿದ್ರೆ ಸಾಕು ಎಲ್ಲ ಗೆದ್ದು. ಯಾವ್ದಪ್ಪ ಇದು? ಲೂನಾ ನೆನಪಾಕಿದ್ರು. ಹಳೇ ಗಾಡಿ ನಮ್ಮ ತಾತನ ಹತ್ರ ಇತ್ತು, ಪೆಡಲ್ ಹೊಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಇದು ಹೆವಿ ಆಗಿತ್ತು ಅದು. ಅದ್ರಲ್ಲಿ ಆರ್ಡ್ರ್ ಇರೋದಲ್ಲ, ತಳ್ಕೊಂಡು ಕೀ ಇಲ್ದಲೆ ತಳ್ಕೊಂಡು ಹೋಗಿ ಎಲ್ಲೆಲ್ಲಿಗೆ ಸ್ಟಾರ್ಟ್ ಮಾಡೋದು, ಇಳಿದಾರಲ್ಲಿ ಬಿಟ್ಬಿಟ್ಟು. ಲೂನಾನೇ, ಹಾಂ ಲೂನಾನೇ ಪೆಡಲ್ ಇದ್ದಿದ್ದು. ಅದಾದ್ಮೇಲೆ ಬಂದಿದ್ದು TVS. ಆದ್ಮೇಲೆ ತಗೊಂಡು TVS ನಂತೂ ಉಜ್ಜಾಡ್ಬಿಟ್ಟಿದ್ವಿ, ಕಾಲೇ ಸಿಗ್ತಿರ್ಲಿಲ್ಲ. ಸುಮ್ಮನೆ ಹೋಗಿ ಮನೆ ಹತ್ರ ಜಗ್ಲಿ ಇರ್ತದಲ್ಲ, ಕಟ್ಟೆ ಇರ್ತದಲ್ಲ, ಅಲ್ಲಿ ಹತ್ಕೊಬಿಡೋದು. ಓಡ್ಸಾಡ್ಕೊಂಡು ಬಂದು ಹಂಪಿದ್ರೆ ಅಲ್ಲೆಲ್ಲ ಆರಿಸ್ಕೊಂಡು ಬಂದ್ಬಿಟ್ಟು ಮತ್ತೆ ಅದೇ ಹಂಪ್ ಹತ್ರ ಹೋಗಿ ನಿಲ್ಸೋದು, ಮತ್ತೆ ಇನ್ನೆಲ್ಲೂ ನಿಲ್ಸಲ್ಲ. ಯಾಕಪ್ಪ ಗೊತ್ತಾಗಲಿಗ, ಇದು ಬೇರೆ ಹೋಯ್ತಾನೆ ಪೂರ ಹಾಸ್ಪಿಡ ಹೋಗ್ತಾಯಿದೆ. ಅಯ್ಯೋ, ಹಾಸ್ಪಿಟಲ್ ಹೆಂಗೆ ಹೋಗ್ತಿದೆ ಹೊಡಿಲಿ, ಹಾಸ್ಪಿಟಲ್ ಹೋಗ್ತಾ ಇದು ಫುಲ್ ಕೊಟ್ಟಿಟ್ಕೊಂಡಿನಿ, ಫುಲ್ ಹೋಗಂಗೆ ಇಲ್ಲ. ಬ್ಯಾಟ್ರಿ ವೀಕ್ ಆಗ್ಬಿಟ್ಟಾಯ್ತಾ ಏನು ಸೀನು? ಹಿಂಗಾಗುತ್ತೆ ಅಂದರೆ ಅದೇ ಸ್ಪೀಡ್ ಹೋಗ್ತೈತೆ ಮುಂದೆ. ಇದಕ್ಕೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಬಂದಿದೆ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅಂತ. ಜಂಪ್ ಗಿಂಪ್ ಎಲ್ಲ ಮಾಡೋಂಗಿಲ್ಲ. ನೋಡಿದ್ರೆ ಅವನು ಹೆಂಗೆ ಹೋಗ್ತಾನೆ. ಓಕೆ ಇಷ್ಟ ಎಷ್ಟೇ ಬೈಬಾರ್ದು, ಎಲ್ಲ ಮಾತಾಡ್ಬಾರ್ದು ಅಂತಂದ್ರು ಒಂದೇ ಬಿಡ್ತಾರೆ ಗುರು, ಏನು ಮಾಡಲಿ. ಎಸ್, ಲೆಟ್ಸ್ ಗೋ. ನೋಡಿ ಇಂಟರ್ ಟ್ರಾಫಿಕ್ನಲ್ಲಿ ಬಿಟ್ಟಾಯ್ತು ಅಂದ್ರೆ ಬಿಟ್ಟಿದ ಮೇಲೆ ಮತ್ತೆ ಬರಪ್ಪ ನೀವು ಡ್ರಾಪ್ ಬೇಕಾ? ಬೇಡ. ಈಗ ನಾನು ಎಲ್ಲಿ ಹೋಗ್ತೀನಿ ಅಂದರೆ, ಇನ್ಸ್ಟಾ ಮಾಡ್ದು ಈಗೆಲ್ಲ ಬರ್ತದಲ್ಲ, ಮನೆಗೆಲ್ಲ ಡ್ರಾಪ್ ಮಾಡ್ತಾರಲ್ಲ, ಡೆಲಿವರಿ ಕೊಡ್ತಾರಲ್ಲ, ಅದು ಎಲ್ಲ ಒಂದೇ ಲೊಕೇಶನ್. ಒಂದೇ ಅಂದರೆ ಒಂದೊಂದು ಏರಿಯಾಗೆ ಒಂದೊಂದು ಲೊಕೇಶನ್ ಮೈನ್ ಪಾಯಿಂಟ್ ಇರ್ತದೆ. ಕೋರಮಂಗಲ ಅಂತಂದರೆ ಇದು ಮೈನ್ ಪಾಯಿಂಟ್ ಇರ್ತದೆ. ಆ ಮೈನ್ ಪಾಯಿಂಟಿಗೆ ಹೋಗಿದ್ರೆ ಮಾತ್ರ ಆರ್ಡರ್ ಬೀಳ್ತದೆ. ಅಲ್ಲಿಂದ ಸುತ್ತಮುತ್ತ ಇರೋ ಜಾಗಕ್ಕೆ ಡೆಲಿವರಿ ಮಾಡಬೇಕಾಗುತ್ತೆ.
ರ್ಯಾಪಿಡೋ ಟ್ರೈ ಮಾಡಿದ್ನಲ್ಲ, ಹಾಗೆ ಇದೊಂದು ಟ್ರೈ ಮಾಡಿ ನೋಡೋಣ ಸುಮ್ಮನೆ ಹೆಂಗಿರುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೋಡೋಣ. ಆಲ್ಮೋಸ್ಟ್ ನಾನು ಎಡಿಟ್ ಮಾಡೋಕ್ಕೆ ಹೆವಿ ಈ ಕ್ಯಾಮ್ರಾದಲ್ಲಿ 8 ನಿಮಿಷಕ್ಕೆ ಒಂದೊಂದು ಕ್ಲಿಪ್ ಬಂದಿರ್ತದೆ. 8 ನಿಮಿಷಕ್ಕೆ ಎಲ್ಲ ಕಟ್ ಆಗಿಬಿಟ್ಟಿರ್ತದೆ. ಅದನ್ನೆಲ್ಲ ಜೋಡಿಸೋ ಹೊತ್ತಿಗೆ ಆ 4K ಬಂದಿರ್ತದೆ. ಹೆವಿ ಸ್ಟೋರೇಜ್ ಬೇಕಾಗುತ್ತೆ. ಸತಿ ಲ್ಯಾಪ್ಟಾಪ್ ಹಾಕೊಂಡೆ ಮಾಡಬೇಕು. ಪ್ರತಿದಿನ ಮೊಬೈಲ್ ಮಾಡ್ತಾಯಿದ್ದೆ, ಲ್ಯಾಪ್ಟಾಪ್ಗೆ ಹಾಕ್ಬೋದು. 1 hour ಕಂಟಿನ್ಯೂ ಸ್ಲೋ ವಿಡಿಯೋ ಆಗ್ತದೆ. ಇಲ್ಲೇ ಲೆಫ್ಟ್ ತೋರಿಸ್ತಿದೆಯಲ್ಲ, ಲೆಫ್ಟ್ ಎಲ್ಲಿದೆ ಲೆಫ್ಟ್ ಇಂಡಿಕೇಟ್ರ್ ಇಲ್ಲ ಹಂಗಂತ. ಇಂಡಿಕೇಟ್ರ್ ಇಲ್ಲ ಅಲ್ಲ, ಸಾವು. ಇಲ್ಲೇ ಲೆಫ್ಟ್ ತೋರಿಸ್ತಿದೆ. ನಿಧಾನ ಇದು ಹೇಳ್ತದೆ. ಈಗ ನಾನೇನು ಭಾರಿ ಸ್ಪೀಡಲ್ಲ ಹೋಗ್ತಾ ಇದ್ದೀನಿ. ನಿನ್ನ ಗಾಡಿ ಇಲ್ಲ ಕಣೋ ಇದು, ಇವರು ನಾನು ಅಂತ. ಸಮಾಧಾನ ಹೋಗಿದ್ದೇನೆ ಇಲ್ಲಿ. ಎಸ್ ನೋಡಿ, ಈಗ ಆನ್ ಆಗೈತೆ. ಆನ್ಲೈನ್ ಬಂದೀನಿ. ಅಪ್ಲೈಯಿಂಗ್ ದ ಡಿಮ್ಯಾಂಡ್ ಏರಿಯಾಸ್. ಓಕೆ, ಐ ಆಮ್ ಇನ್ ಡಿಮ್ಯಾಂಡ್ ಏರಿಯಾಸ್. ಈಗ ನಾನು ಡಿಮ್ಯಾಂಡ್ ಏರಿಯಾಸಲ್ಲಿ ಇದ್ದೀನಿ. ಯಾವುದು ಕರೆಕ್ಟ್ ಇಲ್ಲ ಇದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಎಲ್ಲಿದೆ ಗುರು? ಇದರಲ್ಲಿ ಯಾಕೋ ಇಲ್ಲೇ ಇರೋದಾ? ಸರಿ ಸರಿ, ಆರ್ಡ್ರ್ ಬಿತ್ತು ಅಂದರೆ ಅಲ್ಲಿರ್ಬೇಕು. ಓಕೆ, ನಾವು ಅಷ್ಟು ತನಕ ರ್ಯಾಪಿಡೋದಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಮ್ಯಾನೇಜರ್ಲ್ಲಿ ಹೋಗ್ಬಿಟ್ಟು ಫುಡ್ನ ಆಫ್ ಮಾಡಿಟ್ಟಿದ್ದು. ಸೊ ಈಗ ಫುಡ್ನ ಆನ್ ಮಾಡಿಟ್ಟಿದ್ದಾನೆ. ಓಕೆ, ಫುಡ್ನ ಆನ್ ಮಾಡಿಟ್ಟು ಆನ್ ಡ್ಯೂಟಿ ಹೋದರೆ, ಬಟ್ ಇದರಲ್ಲಿ ನಾವು ರೈಡ್ ಅಂತೂ ಕೊಡೋಕ್ಕಾಗಲ್ಲ. ಓನ್ಲಿ ಅಯ್ಯೋ 6.5 ಕಿಲೋಮೀಟರ್ ಇದೆಯಲ್ಲ ಗುರು. ಸೆಲೆಕ್ಟ್ ಮಾಡಿಬಿಟ್ಟೆ ಅದನ್ನು. 6.5 ಕಿಲೋಮೀಟ್ರ್ ಹೆಂಗೆ ಹೋಗೋದು ಗುರು? ಸಾವು. ನೋಡಿ ಟ್ರೈ ಮಾಡೋಣ. 6.5 ಕಿಲೋಮೀಟ್ರ್ ಇದೆ. ಪಿಕ್ ಮಾಡಿಬಿಟ್ಟಿನ ಆರ್ಡ್ರನ್ನ. ಸಾವು ನೋಡ್ದಲ್ಲೇ ಎಂತ ಮಾಡೋದೀಗ? ಸೀನು ಹೋಗ್ಬೋದಾ? ಹೆಚ್ಚಿ ಟೈಮಿಂಗ್ಸ್ ಏನು ಇಲ್ಲದಿದ್ರೆ ಸಾಕು. 45 ಮಿನಿಟ್ಸ್ ಏನು ಕೊಟ್ಟರೆ ಹೋಗ್ಬೋದು ಅನಿಸುತ್ತೆ ಮೋಸ್ಟ್ಲಿ. ನೋಡಿ, ರ್ಯಾಪಿಡೋ ಆನ್ ಮಾಡ್ಕೊಂಡ ತಕ್ಷಣ ಪಟ್ ಅಂತ ಫುಡ್ ಆರ್ಡ್ರ್ ಬಿದ್ದೇ ಬಿಡ್ತು. ಇನ್ಸ್ಟಾಮಾರ್ಟೆಲ್ಲ ಹೆಂಗೆ ಸ್ವಿಗ್ಗಿದ್ದು ಗೊತ್ತಿಲ್ಲ. ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಬಂದೆ. ಅಲ್ಲಿ ಬಂದು ನಿಂತ್ಕೊಂಡೆ. ಸುಮಾರು ಹೆವಿ ಜನ ಇದ್ದಾರೆ ಗುರು. ಮೊದಲಿಂದ ಮಾಡೋರೆ, ಬೆಳಗಿಂದ ಮಾಡೋರು ಇರ್ತಾರೆ, ಶಿಫ್ಟ್ ಮಾಡೋರು ಇರ್ತಾರೆ. ಅವರಿಗೆಲ್ಲ ಫಸ್ಟ್ ಆರ್ಡ್ರ್ ಕೊಡ್ತಾರೆ. ಈಗ ಹೊಸ್ದಾಗಿ ಬಂದು ಇಲ್ಲಿ ನಿಂತ್ಕೊಬಿಟ್ರೆ ಅಲಾಟ್ಸ್ ಕೊಟ್ಬಿಡ್ತಾ? ಚಾನ್ಸೇ ಇಲ್ಲ. ಅದಕ್ಕೆ ನಾವು ರ್ಯಾಪಿಡೋ ಆನ್ ಮಾಡ್ಕೊಂಡು ಫುಡ್ ಹೋಗ್ತಿದ್ವಿ. ಅದು 6.5 ಕಿಲೋಮೀಟ್ರ್ ಇದೆ. 6.5 ಕಿಲೋಮೀಟ್ರ್ ಹೋಗಿ ಅದು ತಣ್ಣಗಾಗಿ ಏನಾಗಿರೋದು ಗೊತ್ತಿಲ್ಲ. ಅದ್ರ ಬ್ಯಾಗ್ ಬೇರೆ ಇಲ್ಲ. ಹೆವಿ ಸೀನ್. ಅವನ ಹತ್ರ ಏನು ಉಸ್ಕೋಬೇಕು ಏನೋ ಗೊತ್ತಿಲ್ಲ. ರ್ಯಾಪಿಡೋ ಮಾತ್ರ ಪಟ ಅಂತ ಆರ್ಡ್ರ್ಗಳು ಬಿಟ್ಟವರು. ಏನೇ ಹೇಳು, ಫುಡ್ಡಿನೊಂದು ಆನ್ ಮಾಡಿಕೊಬಿಟ್ರೆ ಮುಗ್ದೇ ಹೋಯ್ತು ಕತೆ. ಒಡಿ ಒಳ್ಳೆ ಮೈಲೇಜ್ ಇರೋ ಗಾಡಿ ಇಟ್ಬಿಟ್ಟಿದ್ರೆ, ಸ್ಕೂಟಿನೋ ಇಲ್ಲ ಅಂದರೆ ಪ್ಲಾಟಿನ ಒಂದು ಇಟ್ಕೊಬಿಟ್ಟಿದ್ರೆ 100 ಕಿಲೋಮೀಟ್ರು ಬಾರ್ಸ್ ಆಡ್ತಿರೋದೇ ಅವನು ಆರ್ಡ್ರಿ.
100 ಲೀಟ್ರು 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡು 100 ಕಿಲೋಮೀಟ್ರು, ₹100 100 ಕಿಲೋಮೀಟ್ರು ಕೊಡ್ತಾ ಇಲ್ಲ ಗೊತ್ತಿಲ್ಲ. ಒಟ್ಟು ₹100 100 ಕಿಲೋಮೀಟ್ರ್ ಕೊಡುತ್ತೆ ಅಂತ ಹೇಳ್ತಾರೆ. ಅಷ್ಟು ಬನ್ನಿ ಇಲ್ಲಿ ಈಗ 2 ಕಿಲೋಮೀಟ್ರ್ ಹೋಗೋಕ್ಕೆ 5 ನಿಮಿಷ ತೋರಿಸ್ತೈತೆ. ಇನ್ನು ಆ ಕಡೆಗೆ 6 ಕಿಲೋಮೀಟ್ರ್ ಇದೆ. 7 ಕಿಲೋಮೀಟ್ರ್ ಇಟ್ಕೊಳ್ಳಿ. 7 ಕಿಲೋಮೀಟ್ರ್ ಹೋಗೋ ಹೊತ್ತಿಗೆ 2 ಕಿಲೋಮೀಟ್ರಿಗೆ 5 ನಿಮಿಷ, 12 ಕಿಲೋಮೀಟ್ರಿಗೆ 5 ನಿಮಿಷ, 12 ಕಿಲೋಮೀಟ್ರಿಗೆ 5 ನಿಮಿಷ, 15 20 ನಿಮಿಷ ಬೇಕಾಗುತ್ತೆ. 20 ನಿಮಿಷ ಅಂದರೆ ಹೋಗ್ಬೋದಾ? ಟ್ರೈ ಮಾಡೋಣ. 30 ಮಿನಿಟ್ಸ್ ಅಂತೂ ಟೈಮ್ ಇದ್ದೇ ಇರ್ತದೆ ಅನಿಸುತ್ತೆ ಡೆಲಿವರಿಗೆ. ಬಟ್ ಸೀನ್ ಅಂತೂ ಆಗುತ್ತೆ, ಅದಂತೂ ನಿಜ. ಇಲ್ಲಿ ಈ ಥರ ಎಲ್ಲ ಮೊಬೈಲಲ್ಲಿ ನಿಂತ್ಕೊಂಡು ಹೋದ್ರೆ ಮುಗಿದೋಯ್ತದೆ. ಸರಿ ಅಲ್ಲಿಂದನೇ ಆನ್ ಮಾಡ್ಕೊಂಡು ಬಂದಿದ್ರೆ ಹಾಗೆ ಹೊರಗೆ ಬರೋ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ಇಲ್ಲಿಗೆ ಬಂದು ಮಾಡೋಣ ಅಂದ್ಕೊಂಡಿದ್ದೆ, ಇನ್ಸ್ಟಾಮಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ರೆ ಹೆವಿ ಜನ ಇದ್ದಾರೆ. ಅದಕ್ಕೆ ವಿಶಿಷ್ಟು ರ್ಯಾಪಿಡೋ. ಸಿಗ್ನಲ್ ಬಿಡೋ ತನಕ ಕಾಯ್ಬೇಕಾಗುತ್ತೆ. ಹಾಗೆ ಹೋಗ್ಬಿಡೋದು. ಒಂದು 10 ಕಿಲೋಮೀಟ್ರ್ ಇದೆ. ಬರೀ ಇಲ್ಲಿ ಓಡಾಡೋದೇ ಆಗೋದು ಬರೋದು, ಆರ್ಡ್ರ್ ಎಲ್ಲ ಬೀಳೋದು. ಅಯ್ಯೋ, ಇದರಲ್ಲಿ ಹೋಗೋತಿ ಮುಗಿದ ಕತೆ. ಬಟ್ ಹೆಂಗೆ ಮಾಡ್ತಾರೆ ಗುರು, ತುಂಬ ಅದ ನೋಡಲಿ. ಇದ್ರ ಝೊಮ್ಯಾಟೋದವರು, ಸ್ವಿಗ್ಗಿದವರು ಎಲ್ಲ ಇದರಲ್ಲೇ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂತೂ ಹುಡುಗರು ಕುಡಿಯೋಲ್ಲ ಗುರು, ಹುಡುಗಿರು ಆ ರೇಂಜಿಗೆ ಕುಡಿತಾರೆ. ಅಪ್ಪ, ಮಿನಿಮಮ್ 2-3 ಗಂಟೆ ತನಕ ಇಲ್ಲಿ ಎಣ್ಣೆ ಅಂಗಡಿ ಓಪನ್ ಇರ್ತದೆ. 2-3 ಗಂಟೆ ತನಕ. ಮಿನಿಟ್ಸ್ 1 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರ್ ಹೋಗಿ 3 ನಿಮಿಷಕ್ಕೆ ಇರ್ತದೆ. 6 ಕಿಲೋಮೀಟ್ರ್ ಇರುತ್ತೆ. ಆ್ಯಕ್ಸೆಪ್ಟ್ ಮಾಡಬಾರ್ದಿತ್ತು. ನಂತರ ಬ್ಯಾಗ್ ಬೇರೆ ಇಲ್ಲಲ್ಲ, ಅದು ನನ್ನ ನಾರ್ಮಲ್ ಬ್ಯಾಗ್ ಐತೆ. ಅಲ್ಲಿ ಅಲ್ಲಿ ಅವ್ರು ಇದನ್ನೆಲ್ಲ ಹಿಡ್ಕೊಂಡು ಹೋಗೋಕ್ಕೆ ಸ್ಮೆಲ್ಲೆಲ್ಲ ಬಂದ್ಬಿಡ್ತದೆ ಹೆವಿಯಾಗಿ. ಬಿಸಿ ಐಟಮ್ ಸ್ಮೆಲ್ ಬರ್ತಿರ್ತದಲ್ಲ, ಅದು ಇಡೀ ಬ್ಯಾಗ್ ತುಂಬ ಆಗುತ್ತೆ. ಆಗ್ತಿದೆ. ಹೋಗುತ್ತಾ ಇಲ್ಲ ಮೈದಾನ ಯಾರು ಕೈ ಕೊಟ್ರೆ ಏನು ಮಾಡೋದು? ಅದರಲ್ಲ ರ್ಯಾಪಿಡೋದು ಆಪ್ಷನ್ ಇದೆಯಲ್ಲ, ಬೈಕ್ ಇಶ್ಯೂ ಅಂತ, ಹಾಕಿ ಕೊಡ್ಬೋದು. ಬಟ್ ಕೊಡ್ತತೆ ಏನು ಅದೇ ಗೊತ್ತಿಲ್ಲ. ಆರ್ಡ್ರ್ ಮಾಡಿದ್ರ ಕತೆ ಏನು ಗೊತ್ತಿಲ್ಲ. ಇಲ್ಲೇ ನಾವು
ನಾವು ರೈಟ್ ತೊಗೋಬೇಕು. ಅದಕ್ಕೆ ಮುಂದೆ ಲೂಸ್ಕೊಂಡು ಬರ್ತಾಯಿದ್ದೀನಿ. ಅಲ್ಲೊಂದು ಏಪ್ರಿಲ್ ಹೋಗ್ತಿದೆ, ಏಪ್ರಿಲ್ಲ. ಯಾರಿವಳು ಕಮಾನ್ ಒಂದು ನಿಮಿಷ. ಓಹೋ ಮಾಮ ಹತ್ರ ಬಂದ್ಬಿಟ್ಟ, ಸೋನಿ ಸಿಗ್ನಲ್ ಹತ್ರ. ಗೊತ್ತೇ ಇಲ್ಲ ಗುರು, ಸುಮ್ಮನೆ ಬರ್ತಾಯಿದ್ದೀನಿ. ಇಲ್ಲಿ ಎಲ್ಲೇ ರೋಡ್ ಅಂತ ತೋರಿಸಿದೆ, ಆ ಡೈರೆಕ್ಷನ್ ಬರ್ತಾ ಇದ್ದೀನಿ. ನಿಮಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅದು ನನಗೂ ಗೊತ್ತಿಲ್ಲ. ಇಲ್ಲೇ ಅನಿಸುತ್ತೆ. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಒಂದೇ ಡೌಟು. ಇಲ್ಲಿಂದ ಎಸ್ಬೇಕಾ? ಮೊಬೈಲ್ನ ತಗೊಂಡು ಹೋಗೋದೇ ಬೆಟ್ರು. ಎಲ್ಲ ಬಿಟ್ಟು ಹೋದರೆ ಸೀನು. ಯಾವುದು ಬಿಡೋದ್ರಲ್ಲಿ ಯಾವುದು ಇದೇನು? ಸರ್ ಆರ್ಡ್ರ್ ಇದೆಯಾ? ಆ ಕಡೆನಾ? ಕಡಿಮೆ ಅನಿಸುತ್ತೆ. 592 ಸರ್ ಆರ್ಡ್ರ್ ಇತ್ತು. ಅರ್ಥ ಆಯ್ತು ನನಗೆ. ಶೇಜ್ವಾನಲ್ಲಿ ಹಾಕ್ಕೊಡ್ಬೇಕು. ಅರ್ಥ ಆಯಿತು. 598 ಇಲ್ಲೇ ಇತ್ತಲ್ಲ ಗುರು, ನೋಡೇ ಇಲ್ಲ. ಗೋ ಟು ಡ್ರಾಪ್. 6.5 ಕಿಲೋಮೀಟ್ರ್ ಇದೆ ಗುರು. ಹೆವಿ ಸೀನು. 6.5 ಕಿಲೋಮೀಟ್ರ್ ಹೆಂಗೆ ಹೋಗೋದು ಇದರಲ್ಲಿ? 18 ನಿಮಿಷ ತೋರಿಸುತ್ತೆ ಇದರಲ್ಲಿ. ಎಷ್ಟು ಕ್ಯಾಲ್ಕುಲೇಟ್ ಮಾಡ್ದಂಗೆ 20 ನಿಮಿಷ ಒಳಗಡೆ ಹೋಗ್ಬೋದು ಅಂದ್ಕೊತೀನಿ. ಅದು ಬೈಕ್ ನಾರ್ಮಲ್ ಬೈಕ್ ಇರೋದು ತೋರಿಸುತ್ತೆ, ನನ್ನ ಬೇರೆ ಬೈಕ್ಗಳದು. ಬಟ್ ಇದರಲ್ಲಿ ಹೌ ಈಸ್ ಇಟ್ ಪಾಸಿಬಲ್? ಲೆಟ್ಸ್ ಸಿ. ಮನಸ್ಸಿದ್ದರೆ ಮಾರ್ಗ. ನಮ್ಮ ಗಾಡಿ ಸ್ಪೀಡಾಗಿ ಹೋದರೆ ಮಾರ್ಗ ಉಳಿವು, ಇಲ್ಲಾಂದರೆ ಅದೋ ಗತಿ. ಇಲ್ಲ ಲೆಫ್ಟ್ ತೋರಿಸ್ತಿದೆ. ಕೊಡ್ಕೊಂಡು ಬಾ. ಸೀಟ್ ಮಾತ್ರ ಸ್ಮೂತ್ ಇದ್ದು ಗುರು. ಒಂದು ಗುಂಡಿ ಹಿಡಿದ್ರೆ ಎಲ್ಲ ಲೇಟ್ ಆಗುತ್ತೆ. ಪಟ 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 ಫುಲ್ಲು ಎಷ್ಟು ಬಟ್ ಇಟ್ಕೊಂಡಿದ್ದೀನಿ ಫುಲ್ಲು. ಫ್ರಂಟ್ ಬೇಕ್ ಕೊಟ್ಟಪ್ಪ. ಫ್ರಂಟ್ ಬೇಕರು ಕೊಟ್ಬಿಟ್ಟವ್ರೆ ನೋಡಿಲ್ಲ. ಫ್ರಂಟ್ ಬೇಕೆಲ್ಲ ಯಾರು ಯೂಸ್ ಮಾಡ್ತಾರೆ ಇದರಲ್ಲಿ? ಇಷ್ಟೊತ್ತಿಗೆ ನನ್ನ ಗಾಡಿ ಇದ್ದರೆ 3-4 ಆರ್ಡ್ರ್ ಕಂಪ್ಲೀಟ್ ಆಗೋಗಿರೋದು. ಬಟ್ ಹಂಗೆ 100-200 ರೂಪಾಯಿ ಖರ್ಚು ಆಗಿರೋದು. ಬಟ್ 6.5 ಕಿಲೋಮೀಟ್ರ್ ಟೈಮಿಂಗ್ ಸರಿಯಾಗಿ ರೀಚ್ ಆಗುತ್ತಾ ಇಲ್ಲ ಅನ್ನೋದೇ ಡೌಟ್ ನನಗೆ. ರೀಚ್ ಆದರೆ ಸಾಕಪ್ಪ.
ಸ್ವಲ್ಪ ಯಾರು ಆರ್ಡ್ರ್ ಮಾಡಿರ್ತಾರೋ ಏನೋ ತಣ್ಣು ಆಗಿರ್ತದೆ ತಿನ್ನೋ ಹೊತ್ತಿಗೆ. ಅರ್ಧ ಕಿಲೋಮೀಟ್ರ್ ಬಂದಿದೆ ಗುರು, ಇನ್ನೂ ಅಷ್ಟೇ. ಇನ್ನು 5.8 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಅಂದ್ಕೊಳ್ಳೋದೇ ಅನ್ನಿಸ್ತಾನೆ. ಮೋಸ್ಟ್ಲಿ ಬ್ಯಾಟ್ರಿ ಕಮ್ಮಿ ಇದೆ ಅಂತ ಇಲ್ಲೇ ರೈಟ್. ಇರಪ್ಪ ಹೋಗ್ಬಿಟ್ಟು. ಸೋಮವಾರ ಟ್ರಾಫಿಕ್ ಯಾಕೆ ಕಮ್ಮಿ ಇದೆಯಲ್ಲ? ಓ ಹಬ್ಬನೂ ಇಲ್ಲ, ಹರಿನೂ ಇಲ್ಲ. ಡ್ಯೂಟಿಗೆ ಹೋಗು, ಪಿ ಜಿಗೆ ಬಾ. ಡ್ಯೂಟಿಗೆ ಹೋಗು, ಪಿ ಜಿಗೆ ಬಾ. ಅದ್ರದ್ದು ಏನಿದೆ ಗೊತ್ತೇ ಗೊತ್ತಿಲ್ಲ. ಅದು ನಾನು ಡ್ಯೂಟಿ ಮಾಡಿಟ್ಟಿದ್ದೀನಿ, ಅದೇನು ಕಾದ ಅಂತಂದರೆ ಗೊತ್ತಿಲ್ಲ. ಸೀನ್ ಅದು ಆಫ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇ. ಫಸ್ಟ್ ಇದೇನಾಗೋದು ಕತೆ ನೋಡಬೇಕು. ಅಲ್ಲಿಗೆ ಹೋಗೋ ಹೊತ್ತಿಗೆ ಅವರು ಅಲ್ಲಿಗೆ ಅಂಗಡಿ ಹತ್ರ ಹೋಗೋ ಹೊತ್ತಿಗೆ ಆ ಫುಡ್ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಇಲ್ಲಿ ಹೋಗಿ ಮಂಗ ನಿದ್ದೆ ಹೊಡೆದಿರ್ತಾರೆ. ಯಾರಪ್ಪ ಬಟ್ ಅದರಲ್ಲಿ ಇನ್ಸ್ಟಾಮಾರ್ಟಲ್ಲಿ ಆಗಿದ್ರೆ ಪರ್ಟಿಕ್ಯುಲರ್ ಆ ಏರಿಯಾ ಮಾತ್ರ, ಬೇರೆಲ್ಲೂ ಹೋಗೋದಿರಲ್ಲ. ಬಟ್ ಇದರಲ್ಲಾದರೆ ಎಲ್ಲ ಕಡೆ ಹೋಗ್ಬೇಕಾಗುತ್ತೆ. ನೋಡಿ ಇಷ್ಟು ದೂರ ಎಲ್ಲ ಬರ್ಬೇಕಾಗುತ್ತೆ. ಬೈಕ್ ಇದ್ರೆ ಓಕೆ, ಬಟ್ ಇದರಲ್ಲೆಲ್ಲ ಎಷ್ಟು ದೂರ ಬಂದು ಮತ್ತೆ ಹೋಗ್ತೀನಿ ಅಂತ ಸೀನ್. ಇಲ್ಲಿ ರೈಟ್ ಇದೆ 5 ಕಿಲೋಮೀಟ್ರಿನ. ಹೋಗು ಹೆವಿ ಹೊಡಿತ. ಡ್ರಿಫ್ಟ್ ಹೆವಿ ಡ್ರಿಫ್ಟ್. ಹೋಗು ಹೆವಿ ವೀಲ್. ಇಂಡಿಕೇಟರ್ ಒಂದು ಕೊಟ್ಟಿಲ್ಲಲ್ಲ ಇದರಲ್ಲಿ, ಹೆಂಗೆ ಹೋಗೋದಾಗುತ್ತೆ? ನಾವು ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಾ? ಹಿಂದ್ಗಡೆ ಹೆಂಗೆ ಅವ್ನು ಬಂದು ಕೊಟ್ರೆ ಹೆಂಗೆ ಮಾಡೋದು ನೋಡಿ. ಅಣ್ಣವ್ರು ಇಬ್ಬಿಬ್ರು ಹೋಗ್ತಾವ್ರಿ ಸರ್. ಎಲ್ಲ ಇಬ್ಬಿಬ್ರು ಕುತ್ಕೊಂಡು ಹೊಡಿತಾವ್ರ ಅಂತ ಗಿಡ್ಡೆ ಸಾಕೋಗುತ್ತೆ. ಅಲ್ಲಿಂದ ಅಲ್ಲಿಗೆ ಆರ್ಡ್ರ್ ಮಾಡ್ಬೇಕಾ ಗುರು ಫುಡ್ನ? ಅಲ್ಲೇ ಎಷ್ಟು ಅಂಗಡಿಗಳು ಹತ್ತಿರ್ತವೆ. ಅದು ಏನೋ ಫೇಮಸ್ ಹೋಟ್ಲ್ ಅಂತಂದ್ರೆ ಅಲ್ಲಿ ಹೋದ್ರೆ ಅಲ್ಲಿಂದ ಅಲ್ಲಿಗೆ ಆರ್ಡ್ರ್ ಮಾಡೋರೆ. ಫುಡ್ಡಿಗೆ ಪೇ ಮಾಡೋಕ್ಕಿಂತ ಡೆಲಿವರಿ ಚಾರ್ಜ್ ಜಾಸ್ತಿ ಪೇ ಮಾಡಿರ್ತಾರೆ.
ಒಂದ್ಸತಿ ಅಷ್ಟೇ ಬಿಟ್ಬಿಟ್ರೆ ಮತ್ತೆ ಪಿಕಪ್ ಹೆವಿ ಟೈಮ್ ಅದಕ್ಕೆ ಹಂಪನ್ನ ಹಾಕ್ಕೊಂಡು ಹೋಗ್ಬೋದು. 10 ಮಿನಿಟ್ಸ್, ಇನ್ನು 10 ನಿಮಿಷ, 4 ಇನ್ನೂ 10 ನಿಮಿಷ ಹೋಗ್ಬೋದು ಇದರಲ್ಲಿ. ಅವನೇನು ಬಾಯ್ ಪಡ್ಕೊಂಡು ಕಸ್ಟಮರ್ ಏನು ಗೊತ್ತಿಲ್ಲ, ಆರ್ಡ್ರ್ ಮಾಡಿದವನು ಸೀನು ಅಲ್ಲಿಗೆ ಹೋದ್ರೆ ಗೊತ್ತಾಯ್ತದೆ. ಕ್ಯಾಮ್ರಾಗ ಇವ್ರೆ ನಾವು ಮತ್ತೇನಾರು ಅನ್ಕೊಂತಾರೆ, ಏನು ಕತೆ ಗೊತ್ತಿಲ್ಲ. ಬೇಕು ಅಂತ ಏನೋ ಒಂದು ರಿಯಾಕ್ಷನ್ ಮಾಡಬೇಕು ಅಂತ ಹೇಳಿ ಬಂದಾನೆ ನಾವು ಅಂದ್ಕೊಂಡ್ರೆ ಕಷ್ಟ. ಎಲ್ಲ ಗಾಡಿ ನೋಡ್ತಾ ಗೊತ್ತಾಗಿದೆ. ಬಟ್ ಇವ್ರು ಕೆಳಗೆ ಬರ್ತಾರ ಇಲ್ಲ ಅದೇ ಗೊತ್ತಿರಲ್ಲ ಗುರು. ಮೇಲೆ ಕುತ್ಕೊಂಡು ಮೇಲಿಗೆ ಬನ್ನಿ, ನಾವು ಆ ಫುಡ್ ಗಿಡ್ ಆರ್ಡ್ರ್ ಮಾಡಿದ್ರೆ ಸರ್ ಬಂದಿದ್ದೀವಿ ಅಂತ ಹೇಳ್ತಾರೆ, ಸರಿ ಅಂತ ಹೇಳ್ಬಿಟ್ಟು ನಾವು ಕೆಳಗಡೆ ಹೋಗಿ ಇಸ್ಕೊಬರಕ್ಕೆ ಹೋಗ್ತೀವಿ. ಈ ಅಪಾರ್ಟ್ಮೆಂಟಲ್ಲಿ ಇಲ್ಲ ಬಿಲ್ಡಿಂಗ್ಗಳು ಇರ್ತಾರಲ್ಲ ದೊಡ್ಡದಾಗಿ, ಸರ್ ಇಲ್ಲಿ ಥರ್ಡ್ ಫ್ಲೋರ್ ಇಲ್ಲಿ ಫೋರ್ತ್ ಫ್ಲೋರ್ ಮೇಲೆ ಬನ್ನಿ ಇದೇ ಡೋರ್ ನಂಬರ್. ಡೋರಿಂದ ಆಚೆಗೂ ಬರಲ್ಲ ಗುರು. ಡೋರ್ ಹತ್ರ ನಿಂತ್ಕೊಂಡು ಸರ್ ಇಲ್ಲಿ ಮೇಲಿಂದಾನೆ ಕೈ ಆಡಿಸ್ತಾರೆ. ಮೇಘ ಹೋಗಿ ಬಾಗಿಲು ತೆಗ್ಸಿ ಮೇಲೆ ಕೊಟ್ಟು ಬರಬೇಕು. ಎಲ್ಲಿದ್ದಾನೋ ಹೆಂಗೋ ಬಂದಿರ್ತಾರಪ್ಪ, ಅವ್ರದ್ದೇನು ಕಷ್ಟಗಳು. ಎಲ್ಲಿ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಅಟ್ಲೀಸ್ಟ್ ಮೇಲಿಂದ ಕೆಳಗಡೆಗೆ ಬರೋಕ್ಕಾಗಲ್ಲ. ಹೋಗಪ್ಪ ನೋಡಿ ಅಲ್ಲಿ ಸ್ವಿಗ್ಗಿ, ಇನ್ಸ್ಟಾಮಾರ್ಟು ಜರ್ಕಿ, ಝೊಮ್ಯಾಟೋದು ಬ್ಯಾಗು, ಯಾವುದೋ ಒಬ್ಬನ ಡ್ರೈವರ್ ಇತ್ತಲ್ಲ, ಸ್ವಿಗ್ಗಿ ಶರ್ಟ್ ಹಾಕೊಂಡವನೇ ಝೊಮ್ಯಾಟೋ ಇದನ್ನ ಹಾಕೊಂಡವನೇ ಅಂತ ಬ್ಯಾಗ್ ತಗೊಂಡವನೇ ಅಂತ. ಓ ನಿಜ ಜಟೆಕ್ಸ್ 10 ಗುರು ಕಾಣಿಸ್ತಿದೆ. ನನ್ನ ಬೈಕಲ್ಲಿ ಇದ್ರೆ ಸ್ವಲ್ಪ ಪಕ್ಕದಲ್ಲಾದ್ರೂ ಹೋಗ್ಬೋದು. ನನ್ನ ಜೊತೆಗಂತ ಹೋಗಾಗ್ತೀನಿ. ಹೊಡ್ದ ಆರಂತ ರಚ್ಚಿ ಹೇಳ್ತೀಗ ಕವಾಸಾಕಿ ಸೌಂಡ್ ಕೇಳಿ ಎಡಗಡು. ಅದ್ರ ಹಿಂದೆ ಹೋಗಕ್ಕಲ್ಲ, ಅದು ಕಾಣಿಸೋದು ಇಲ್ಲ ಅನ್ಕೊಂಡು ಯಾಕು ಹೆವಿ ಸ್ಪೀಡ್ ಕಮ್ಮಿ ಆಗ್ಬಿಡು ಇದು. ಒಳ್ಳೆ ಸೀನ್. ಆರ್ಡ್ರನ್ನ ನೋಡಿ ಅಕ್ಸೆಪ್ಟ್ ಮಾಡಬೇಕು. ಕಮ್ಮಿ ದೂರ ಇದ್ದರೆ ಮಾತ್ರ ಮಾಡಬೇಕು. ಜಾಸ್ತಿ ದೂರ ಇದ್ದರೆ ನೋ ಟು ದಟ್ ಆರ್ಡರ್ ಅಷ್ಟೇ. ಹೋಗ್ರಪ್ಪ, ಬಿಟ್ಟು ಹೋಗ್ರಪ್ಪ, ಬಿಟ್ಟವ್ರೆ ಬಿಟ್ಟಿದ್ದು ಸುಮ್ಮನೆ ನೋಡ್ತಾ ಇರ್ತಾರೆ. ಇದು ಬೇರೆ ಬಿಟ್ಟಿದ್ರೆ ಬಿಟ್ಟ ತಕ್ಷಣ ಬಿಡ್ಸೋರು.
ಹೋಗಿ ಬಂದು ಅದು ಯಾರಿಗೋ ಏನೋ ಮಾಡಿದ್ರು ಅಂತಲ್ಲ. ನನಗೆ ಡೈಲಿ ಇಲ್ಲಿ ಕೆಲಸ ಮಾಡಕ್ಕೆ ಬಂದು ಹೋಗ್ತೀನಿ ಅವರು, ಇಲ್ಲಿಂದನೇ ಕೆಲಸ ಮುಗಿಸ್ಕೊಂಡು ಹೋದೆ, ಮತ್ತೆ ಇಲ್ಲಿಗೆ ಬರ್ತಾ ಇದ್ದೀನಿ. ಅದು ಈ ಕೆಲಸಕ್ಕೆ ಅಂತಂದರೆ ಬೇಡನಲ್ಲ. ಇನ್ನು 2.5 ಕಿಲೋಮೀಟ್ರ್ ಇದೆ, 6 ನಿಮಿಷ ತೋರಿಸ್ತಿದೆ. 6 ನಿಮಿಷ ಏನೆಂದು ಹೋಗೋಕ್ಕಾಗಲ್ಲ ಅಂತ ಗೊತ್ತು ನನಗೆ. ಇಲ್ಲಿ ಬಂದರೆ ಮಾತ್ರ ಹೇಳಿ ಸ್ಮೆಲ್ಲಪ್ಪ. ಬೇಗ ತಡ್ಕೊಳಕ್ಕಾಗ್ತಿಲ್ಲ, ಹೆವಿ ಸ್ಮೆಲ್ ಗುರು. ಏನಿತ್ತೋ ಏನೋ ಗೊತ್ತಿಲ್ಲ, ಯಾವಾಗಲೂ ಇಲ್ಲಿ ಬಂದು ಏನೋ ಒಂಥರ ಸ್ಮೆಲ್ಲು. ಹೆಂಗಿರ್ತಾರ ಇಲ್ಲಿ ಜನಗಳು. ಡೈರಿ ಸರ್ಕಲಿಂದ ಇನ್ನು ನಿಮಾನ್ಸ್ ಹತ್ರ ಹೋಗಿ ಇನ್ನೂ ಮುಂದೆ ಹೋಗ್ಬೇಕು. ಅಷ್ಟು ದೂರದಿಂದ ಆರ್ಡ್ರ್ ಮಾಡೋದು ಬೇಕಿತ್ತು, ಇಲ್ಲಿ ಯಾವ ಅಂಗಡಿಗಳೇ ಇರಲಿಲ್ವಾ. 7 ಕಿಲೋಮೀಟ್ರ್ ಕೋರಮಂಗ್ಲದಿಂದ ಡೈರಿ ಸರ್ಕಲ್ ನಿಮಾನ್ಸ್ ಹತ್ರ ಆರ್ಡ್ರ್ ಮಾಡೋದು ಬೇಕಿತ್ತ. ನಾನು ಹೋಗ್ಬಿಡ್ತೀನಿ ಗ್ಯಾಪಲ್ಲಿ. ಅವೆಲ್ಲ ಸ್ಪೀಡಾಗಿ ಹೋಗ್ತವೆ ಗುರು, ಇದು ಮಾತ್ರ ನಿಧಾನಕ್ಕೆ ಹೋಗ್ತಿರೋದು. ರೋಡನ್ನು ಎಷ್ಟು ನೋಡಿದೆ ಅವೆಲ್ಲ ಇದಕ್ಕಿಂತ ಸ್ಪೀಡಾಗಿ ಹೋಗ್ತಿದ್ದಾವೆ, ಇದು ಮಾತ್ರ ಇಷ್ಟು ನಿಧಾನಕ್ಕೆ ಹೋಗ್ತಿರೋದು. ನನಗಾಗಿ ಅಂತಾನೆ ಬಂದಿದೆ ಗ್ರಾಚಾರನ. ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ಎಕಾನಮಿಕ್ಸ್. ಹೋಗೋ ಗುರು, ನೀನು ಮನೆ ಹಾಳಾಗೋಗ. ಅವನು ಏನು ಸಾಯ್ತಿರ್ತಾರೋ ಗೊತ್ತಿಲ್ಲ ಇಷ್ಟದಾಗ. ಅಯ್ಯೋ ಶಿವನೇ, ಇವಾಗೇನು ಫೋನ್ಗಿದೇನು ಮಾಡಿಲ್ಲ, ಬಟ್ ಪರವಾಗಿಲ್ಲ, ಹತ್ರ ಬಂದಿದ್ದೀವಿ. ನಾವು ಇಲ್ಲೇ ಲೆಫ್ಟ್ ಹೋಗ್ಬೇಕಾಗುತ್ತೆ. ಇಲ್ಲಿಂದ 1.4 ಕಿಲೋಮೀಟರ್ಸ್. ಸ್ಟ್ರೈಟ್ ಹೋಗ್ಬೇಕು, ಅಲ್ಲಿಂದ ಇದ್ರು ಚೆಕ್ ಮಾಡ್ಕೊಬಿಡೋಣ. ಹೋಗಿ ನಿಮ್ಮ ಕಡೆ ಇಷ್ಟ ಮಾಡಿ ರೇಂಜು ತೋರಿಸುತ್ತಾ. $89 ಕಿಲೋಮೀಟರ್ ಲೆಫ್ಟ್. 100 ಕಿಲೋಮೀಟ್ರಲ್ಲಿ 80 ಕಿಲೋಮೀಟ್ರ್ ಬಾಕಿ ಇದೆ. ಬಟ್ ಈ ಗಾಡಿ ರೇಂಜ್ ಇರೋದು 30 ಕಿಲೋಮೀಟ್ರ್ ಮಾತ್ರ. ಸೊ ನಾವು ಇದನ್ನು ಸ್ವ್ಯಾಪ್ ಮಾಡಲೇಬೇಕಾಯ್ತದೆ. ಬ್ಯಾಟ್ರಿ ಸ್ವ್ಯಾಪ್ ಅಂತ ಕೊಟ್ಟವರಲ್ಲ, ಸ್ವ್ಯಾಪ್ ಮಾಡಲೇಬೇಕು. ನೋಡೋಣ, ಇನ್ನೊಂದು 20 ಕಿಲೋಮೀಟ್ರ್ ಓಡಿಸಿ ಆಮೇಲೆ ಸ್ವ್ಯಾಪ್ ಮಾಡೋಕ್ಕೆ ಎತ್ಕೊಂಡು ಹೋಗೋಣ.
ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಇದೆ ಅಂತಲೇ ಗೊತ್ತಾಗ್ತಿಲ್ಲಲ್ಲ ನಮ್ಮ ಗೋಪ್ರೋ ಅಲ್ಲಿ. ಓಕೆ 32% ಇದೆ, ಪರವಾಗಿಲ್ಲ. ಡಿಗ್ರಿ ಆನ್ ಮಾಡಿದ್ರೆ ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ. ಅದಕ್ಕೆ ಒಂದು ಫ್ರಂಟ್ ಮಾತ್ರ ಆನ್ ಮಾಡಿಕೊಂಡ್ರೆ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಹೊತ್ತು ಬರ್ತದೆ, 1 ಅವರ್ ಮಾಡ್ಬೋದು. 360 ಆನ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ 30 to 40 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಬರಲ್ಲ. 2 ಕ್ಯಾಮ್ರಾ ಯೂಸ್ ಆಗ್ತಿರ್ತದಲ್ಲ, ಬ್ಯಾಟ್ರಿ ಬೇಗ ಹೋಗ್ಬಿಡ್ತದೆ. ಹಾಕ್ಸ್ಕೊಂಡು ಹೋಗೋದೆ ಸುಮ್ಮನೆ. ಇಲ್ಲೇ ಎಲ್ಲೋ ರೈಟ್ ತೋರಿಸ್ತಿದೆ, ನೆಕ್ಸ್ಟ್ ರೈಟ್. ನೆಕ್ಸ್ಟ್ ರೈಟ್ ಇನ್ನು 400 ಮೀಟ್ರ್ ಇದೆ, ಬಂದ್ಬಿಟ್ಟು ಹಂಗೋ ಬಂದ್ಬಿಟ್ಟು ಅವ್ನು ಏನಂತಾನೆ ಅದೇ ನೋಡ್ಬೇಕು ಈಗ, ಏನು ಸೀನ್ ಆಯ್ತದೆ ಅಂತ. ಏನು ಸರ್ ಇಷ್ಟೊತ್ತಂಗೆ ಮಾಡ್ಬಿಟ್ರಿ? ಇಲ್ಲ ಸರ್, ಈ ಗಾಡಿ ತಂದುಬಿಟ್ಟಿದ್ದೆ, ಆ ಗಾಡಿ, ನನ್ನ ಗಾಡಿ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು, ಅದಕ್ಕೆ ಈ ಗಾಡಿ ಎತ್ಕೊಬಂದ್ಬಿಟ್ಟೆ ಸರ್ ಅಂತ ಅಷ್ಟೇ. ಯಾರು ಕೇಳಿದ್ರೆ, ಇಲ್ಲ ಅಂತಂದರೆ ಜೈ ಮಗಳಮ್ಮ, ಇನ್ನೊಂದು ಟ್ರಿಪ್ ಅಷ್ಟೇ. ಇಲ್ಲೇ ಲೆಫ್ಟ್ ತೋರಿಸ್ತೀನಿ. ಎಸ್, ಇಲ್ಲೇ ಲೆಫ್ಟ್. ಡೌನ್ ಇದೆ, ಹೋಗ್ಬಿಡಪ್ಪ ಸೀದಾ. ಬಿಟ್ಟರೆ ಹೋಗ್ಬಿಡ್ತಾ ಇದ್ರು, ಎಕ್ಸಿಟ್ ಕೊಡಲೇಬೇಕು ಅಂತೇನಿಲ್ಲ. ಬಿಟ್ಟರೆ ಹೋಗ್ಬಿಡ್ತಾರೆ. ಯಾರು ಬರಬೇಡ್ರಪ್ಪ, ಬರಬೇಡಿ. ಇಲ್ಲೇ ತೋರಿಸ್ತಿದ್ದೆ, ಇಲ್ಲೇ ಎಲ್ಲ ತೋರಿಸ್ತಿದ್ದೆ. ಸೊ ವಿ ಆರ್ ಅಟ್ ಲೊಕೇಶನ್. ಕ್ಲೋಸ್ ಮ್ಯಾಪ್ ರೀಚ್ಡ್, ಅಬ 11 ಮಿನಿಟ್ಸ್ ಲೆಫ್ಟು. ಕಾಲ್ ಕಸ್ಟಮರ್. ಇನ್ನೂ 11 ನಿಮಿಷ ಉಳಿದಿತ್ತು ಗುರು, ಹಂಗೆ ಬಂದ್ಬಿಟ್ಟಿದ್ದೀವಿ. ಸೂಪರ್, ಪರವಾಗಿಲ್ಲ, ರೀಚ್ ಮಾಡ್ಬೋದು. ಇನ್ನೂ ಸ್ವಲ್ಪ ಸ್ಪೀಡ್ ಇದ್ದಿದ್ರೆ ಚೆನ್ನಾಗಿರೋದು, ಬೇಗ ರೀಚ್ ಮಾಡ್ಬೋದಿತ್ತು. ಶಾಬಾಸ್ ಸರ್. ಓ ಟಿ ಬರುತ್ತೆ ನೋಡಿ ಒಂದು. ಸರ್ ಒಂದೇ ನಿಮಿಷ, ಒಂದು ಫೋಟೋ ತಗೋಬೇಕು. ಒಂದೇ ನಿಮಿಷ, ಫೋಟೋ ತಗೋ. ಬರ್ತೀವಿ. ಹಾಂ, ಓ ಟಿ ಪಿ ಇಲ್ಲ ಅನ್ಸುತ್ತೆ, ಡೈರೆಕ್ಟ್ ಕ್ಲೋಸ್ ಆಯಿತು. ಥ್ಯಾಂಕ್ ಯು ಸರ್. ಇಲ್ಲಿಡೋ ಬ್ಯಾಗು ಸರಿಯಲ್ಲ, ತಗೊಬಿಡೋಣ. ಸೊ ನಮ್ಮ ಲೊಕೇಶನ್ಗೆ ಹಾಕ್ಬಿಡೋಣ. 32 ಎಕ್ಸೆಪ್ಟ್. ಸೊ ಇದು 3 ಕಿಲೋಮೀಟ್ರ್ ಇದೆ, ಇವೆಲ್ಲ ಮಾಡ್ಬಿಡ್ಬೋದು ನೋಡಿ. ಈ ಥರ ಬಿದ್ದುಬಿಟ್ರೆ ಹೆವಿ ಸೀನ್, ಹೆವಿ ಆರಾಮಾಗಿ ಮಾಡ್ಬಿಡ್ಬೋದು. ಇದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿದ್ರೆ ನೀಟಾಗಿ ಮಾಡ್ಕೊಡ್ಬೋದು. ಸ್ವಲ್ಪ ಲಾಂಗ್ ಆಯಿತು, ಬಟ್ ಪರವಾಗಿಲ್ಲ. 65 ರೂಪಾಯಿ ಬಂತು. ಇಲ್ಲೇ ರೈಟ್ ತೋರಿಸ್ತಿದೆ, ಇಲ್ಲೇ ಹೋಗ್ಬಿಡೋಣ. ಸ್ವಲ್ಪ ಸ್ಪೀಡ್ ಇರಬೇಕು, ಸ್ಪೀಡ್ ಇದ್ರೆ ಇನ್ನೂ ಮಜಾ ಬರ್ತದೆ.
45 ಮಿನಿಟ್ಸ್ ಏನೋ ಇರ್ತದೆ ಆರ್ಡ್ರ್ ಪಿಕ್ ಆದಮೇಲೆ. ಇನ್ನೂ 10 ನಿಮಿಷ ಉಳಿದಿತ್ತು, ಅಲ್ಲಿಗೆ 28 ಮಿನಿಟ್ಸ್ ತೊಗೊಂಡಾಯ್ತು. ಅಪ್ಪ ಐತೆ ಹತ್ತುತ್ತಾ ಒಬ್ಬರು. ಹಾಂ ಓಕೆ ಪರವಾಗಿಲ್ಲ, ಇಳೀತು. 60 kg ಇದ್ದಿತ್ತು, 60 kg ಹಾಕೊಂಡು ಇಳಿತೀನಿ. ನಮ್ಮ ಹಿಂಗೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಒಳಗಡೆ ಬಿದ್ದುಬಿಟ್ರೆ ನೀಟಾಗಿ ಪಟ 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 ಮುಗಿಸ್ಕೊಬಿಡ್ಬೋದು. ಹತ್ರ ಇರೋ ಬಿದ್ದಾಗ ಟೈಮ್ ಇರ್ತದೆ, ಬಟ್ ದೂರ ಇರೋ ಬಿದ್ದಾಗ ಫುಲ್ ಟೈಮ್ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೂ ವೇಸ್ಟ್ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗೋಕ್ಕಾಗಲ್ಲ. ಬಟ್ ಹತ್ರ ಟೈಮು ಇರ್ತದೆ, ನಿಧಾನಕ್ಕೆ ಹೋದರೂ ಅಲ್ಲಿ ಇನ್ನೂ ಟೈಮ್ ಉಳಿದಿರ್ತದೆ. ಇನ್ನು 550 meters. ಮರ್ಸಿಡೀಸ್. ನಾನು ರೈಟಿಗೆ ಹೋಗ್ಬೇಕು. ಇನ್ನು 400 ಮೀಟ್ರ್, 2 ನಿಮಿಷ ಅಲ್ಲಿಗೆ ರೀಚ್ ಆಗಿಬಿಡ್ತೀವಿ. ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡೋ ಹೊತ್ತಿಗೆ 3/4 ಗಂಟೆ ಟೈಮ್ ತೊಗೊಳ್ತಲ್ಲ ಗುರು. ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡೋಕ್ಕೆ 3/4 ಗಂಟೆ ಟೈಮ್ ತೊಗೊಂಡಿದ್ದೆ, 65 ರೂಪಾಯಿಗೆ. ಅಮ್ಮ ನಾನು ಬರೋಕ್ಕೂ ಸಿಗ್ನಲ್ ಕೊಡ್ತೀನಿ. ನಿಮಿಷ 90 meters ಅನ್ಸುತ್ತೆ. ಲೆಫ್ಟಲ್ಲಿ ತೋರಿಸ್ತಿದೆಯಲ್ಲ. R&R ಬಿರಿಯಾನಿ ಫುಡ್ ಈಸ್ ರೆಡಿ. R&R ಬಿರಿಯಾನಿ ಅಂದರೆ ಮೋಸ್ಟ್ಲಿ ಇಲ್ಲಿತ್ತಲ್ಲ, ಅದೇ ಅನಿಸುತ್ತೆ. ಎಲ್ಲಿತ್ತು? R&R ಆಲ್ ಕೇರಳ. ಮೇಲೆ ಹೋಗ್ಬೇಕು ಸೀನು. ಇಲ್ಲ ಇಲ್ಲ, R&R ಬಿರಿಯಾನಿ ಫಸ್ಟ್ ವರ್ಜನೇ. ಆ ಕಡೆ ಅಲ್ಲಿಂದ ಕರೆಕ್ಟ್ ಆಗಿತ್ತು. ಸೊ ಐಟಮ್ ಆಲ್ರೆಡಿ ರೆಡಿ ಆಗಿಬಿಟ್ಟೈತೆ. ಕರೆಕ್ಟಾಗಿ ಹೋಗಿದ್ನಲ್ಲ.
ಹೋಗ್ಬಿಡೋಣ. फोर एट RNR बिरयानी 4847 ऑर्डर नंबर. क्या लगाया सर? कैमरा. कैमरा मतलब वीडियो बनाते हो आप? नाम लिखा है. हाँ, इधर यूट्यूब चैनल है क्या आपका? हाँ अच्छा, ये क्या है? यूट्यूब में सर्च कर सकते हैं क्या? हाँ डाल दो. आप खुद कर लेंगे, मेरे को मतलब इतना तो पता नहीं. कन्नड़ा में है लेकिन कन्नड़ा चैनल. हाँ चलिए, हम मतलब कन्नड़ बरुत्ता. नो समझ में नहीं आता है हमको, लेकिन हम बरला. कितना साल आ गया इधर आके? अभी 2-3 महीने भी नहीं हुआ है. अच्छा तो तो सीख लो, जल्दी सीख लो. सीखना पड़ेगा. MHKV. आप लोग भी हम लोग का भाषा सीखो. हाँ तुम्हारा भाषा हमको आता है भाई. बोलो. क्या कौन सा भाषा? हिंदी में हिंदी. वो हिंदी पता है. कौन सा? मैथिली भाषा. और पता नहीं. यही है. लो सब्सक्राइब करके रखा हूँ, कुछ भी वीडियो डालेगा तो. हिंदी तो सभी का. हाँ आपका बाइक इधर ही है, मतलब कौन सा बाइक? नहीं बाइक में नहीं आया मैं, वो गाड़ी में आया. अच्छा बाइक भी है ना आपके पास? आइए, आज सिर्फ वीडियो करने के लिए आया था. ये बाइक है क्या आपके पास? हाँ वही है. रेडी है क्या फुड? रेडी करके. उधर रेडी दिया? हाँ रेडी दिया है, फुड इज रेडी. भाई उधर फोन देखो, फुड रेडी दिया है. 4847. 4847. कल नहीं तो परसों डालते हो, देखो वीडियो. ठीक है, देखेगा हम. 4847. हाँ. कितना मतलब सब्सक्राइबर दिखाने में 1 लाख है ना? 1 लाख से हाँ नहीं भाई 1400 है. 1400 इसका किया क्या आपने? ज़्यादा सपोर्ट नहीं करेगा भाई हमारा लोग. हिंदी में होता तो? नहीं सपोर्ट करता है लेकिन पता नहीं. ये वाला 4847. हाँ. कुछ OTP किया है क्या उसमें? वेरीफाई पिकअप. हाँ OTP रहेगा. OTP लगेगा 5830. 5830. 5830. क्योंकि हम लोग इतना मतलब ये जो ब्लॉग है ना, हम बहुत ज़्यादा देखता है. हाँ बहुत ज़्यादा फेसबुक पे जो इतना भरा आता है वो सब. वही चल रहा है लेकिन हमारा उतना नहीं चल रहा है, इसलिए आप कुछ जाओ कर रहे ऐसी जगह में ना, हैं. मतलब बैंगलोर में बहुत जगह वायरल हो रहे हैं. मतलब हाँ, ऐसे बिना हाँ. गाने कैमरे से बना दिया, उसका बाद कितना डाल दिया वैसे. ठीक है भाई, चलता हूँ, लेट हो जाएगा इसमें. बाय बाय. ಹಾಂ ಪಿಕ್ ಆಯಿತು. ಗೋ ಟು ಡ್ರಾಪ್ 35 ಮಿನಿಟ್ಸ್ ಇದೆ. ಹಾಂ ಆರಾಮಾಗಿ ಹೋಗ್ಬೋದು ಬ್ರೋ. 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೂಪರ್. ಯಾವ ಕಡೆ ಹೋಗ್ಬೇಕು? ಯಾವ ಕಡೆ ಸೀದಾ ಹೋಗ್ಬೇಕಾ? ಸ್ಟ್ರೈಟ್. ಯಾರು ಬರ್ತೀರಾ? ಇಲ್ಲ. ಓಕೆ ಲೆಟ್ಸ್ ಗೋ. ನಾನು ಇಲ್ಲದಂಗೆ ಏನು ವಿಡಿಯೋ ಮಾಡಿದ್ದೀನಿ, ಸೇಮ್ ಇದೇ ವಿಡಿಯೋನ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಅವರಿಗೆ ಹೆವಿ ಸಪೋರ್ಟ್ ಇರ್ತಿದ್ರು. ಗೊತ್ತಿಲ್ಲ ಯಾಕೆಂತ ನಾನು ಮಾತಾಡೋದು ಇಲ್ಲ ಅಷ್ಟು. ಇದೇ ನನ್ನ ಪ್ರಾಬ್ಲಮ್ಮು, ಏನು ಮಾಡೋಂಗಿಲ್ಲ. ಏನಿದೆ ಫುಡ್ ಆರ್ಡ್ರ್ ಅದು ಪಿಕಪ್ಪು, ಇದರಲ್ಲೆಲ್ಲಿ ಪಿಕಪ್ ಮಾಡೋದು? ಸಾರಿ ಬ್ರೋ, ಸಾರಿ. ಇದರಲ್ಲಿ ನಾನು ನಿಮ್ಮನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಆಗೋದಿಲ್ಲ. ಓನ್ಲಿ ಫುಡ್ ಆರ್ಡರ್ಸ್. ನಾನೇ ಸರಿ ಇಲ್ವಾ, ಜನ ಸರಿ ಇಲ್ವಾ ಗೊತ್ತಿಲ್ಲ. 2 ವರ್ಷ ಆಯ್ತು. 2 ವರ್ಷ ಆಲ್ಮೋಸ್ಟ್ 2 ವರ್ಷ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ.
ಇಲ್ಲಿ ತನಕ ಬರೀ 1400 ಸಬ್ಸ್ಕ್ರೈಬರ್ಸ್. ಓಕೆ, ಏನು ಮಾಡೋದು, ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ. ಒಂದಲ್ಲ ಒಂದು ದಿವಸ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಮಾಡ್ತಾ ಇರೋದಷ್ಟೇ. ವಿಡಿಯೋ ಚೆನ್ನಾಗಿ ಎಡಿಟ್ ಮಾಡೋಕ್ಕೆ ಬರಲ್ಲ, ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಏನು ಮಾಡೋದು, ವೆಯ್ಟ್ ಮಾಡ್ಬೇಕಾ? ಹೋಗೋಣ. ಯಾರ ಕಡೆ ಬಿಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಯಾವ ಕಡೆ ಬಿಟ್ಟವ್ರೆ? ಹಾಂ, ಹಿಂಗೆ ಬಿಟ್ಟಿದ್ರಾ? ಇಲ್ಲಿಂದನೇ ರೈಟ್ ತೋರಿಸ್ತಾ ಇದೆ 1.6 ಕಿಲೋಮೀಟರ್ಸ್. ಕೈಯೇ ಇಡೋದಲ್ಲ ಗುರು. ನೋಡ್ತಾ ಇನ್ನೊಂದು ಪ್ರಮಾಣ ಗೊತ್ತಿಲ್ಲ. ಇನ್ನು 1 ಕಿಲೋಮೀಟ್ರ್ ಇದೆ. ಹಿಂದೆನೂ ಕೂತ್ಕೋಬೋದಪ್ಪ ಇದರಲ್ಲಿ. No, no, no. No pickup, no drop. Only food orders. Sorry, really sorry.
ವಿ ಆರ್ ಆನ್ ಅವರ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಮೋಸ್ಟ್ಲಿ ಇದೆ ಅನಿಸುತ್ತೆ. ಕಾಲ್ ಕಸ್ಟಮರ್. ಹಲೋ ಸರ್, ಸ್ವಿಗ್ಗಿ ಆರ್ಡರ್ ಆಗಿದೆ. ಹಾಂ, ಥ್ಯಾಂಕ್ ಯು ಸರ್. ಸೊ ನಮ್ಮ ಸೆಕೆಂಡ್ ಆರ್ಡರ್ ಡೆಲಿವರಿ ಆಗಿದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.